ಅವ್ರು ಎಲ್ರೂ ತಾಯಿ ತಂದೆ ಮತ್ತೆ ಮಕ್ಳದು ಇದ್ರದ್ದು ಎಲ್ಲಾನು ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಸಂಪ್ರದಾಯಗಳನ್ನು ತುಂಬಾ ಆಚರಣೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಇಷ್ಟಪಟ್ಟು ನಮ್ಮ ಮೊಮ್ಮಕ್ಕಳನ್ನ ಇಲ್ಲೇ ಸೇರ್ಸಿದೀವಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು. ಇದು ಕನ್ಯಾ ಪೂಜೆ ಮಾಡಿದ್ರು, ಮತ್ತೆ ತಾಯಿ ತಂದೆ ಗೋ ಪೂಜೆ ಮಾಡಿದ್ವಿ ನಾವು. ಆಮೇಲೆ ತಾಯಿ ತಂದೆಯರ್ಗೆ ಪೂಜೆ ಮಾಡಿದ್ವಿ. ಇಲ್ಲಿ ಈಶ್ವರದ ದೇವಸ್ಥಾನ ಇದು ಮಾಡಿ ನಮ್ಮ ಮಕ್ಕಳು ನಮ್ಮ ಪಾದ ಪೂಜೆ ನಮ್ಮ ಪಾದ ಪೂಜೆ ಮಾಡಿದ್ರು. ತಾಯಿ ತಂದೆ ಪೂಜೆ ನಮ್ಮ ಮಕ್ಕಳು ನಮ್ಮ ಪಾದ ಪೂಜೆ ಮಾಡಿದ್ರು. ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಸಂತೋಷ ಆಯ್ತು. ನಮ್ಮ ಮಕ್ಕಳು, ನನ್ನ ಹೆಸರು ಕಮಲಮ್ಮ ಅಂತ. ಮುಂಚೆಯಿಂದ ನೋಡ್ದಂಗೆ ಇನ್ಸ್ಟಿಟ್ಯೂಟ್ ನಾವು PKG ಇಂದ ಹಾಕಿದೀವಿ ನಮ್ಮ ಮಗುನ. ತುಂಬಾ ಚೆನ್ನಾಗಿದೆ ಕಲ್ಚರ್. ಪ್ರತಿ ವರ್ಷನೂ ಇದೇ ತರ ಸಂಸ್ಕೃತಿ, ಇದೇ ತರ ಕಲ್ಚರ್ನ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ. ಪ್ರತಿ ವರ್ಷನೂ ಮಕ್ಳಿಗೆ ಫಸ್ಟ್ ಚಿಕ್ಕ ಮಕ್ಳಿಗೆ ದೇವ್ರ ತರ ಪೂಜಿಸ್ತಾರೆ, ಮತ್ತೆ ತಂದೆ ತಾಯಿಗೆ ನಮ್ಗೆ ಪಾದ ಪೂಜೆ ಮಾಡಿಸ್ತಾರೆ. ಇದೆಲ್ಲ ನೆಕ್ಸ್ಟ್ ನಮ್ಮ ಮಕ್ಳುಗಳು ಇದನ್ನ ಕಲ್ತ್ಕೊಂಡು ಮುಂದುವರೆದ್ಕೊಂಡು ಈ ಕಲ್ಚರ್ನ ಮುಂದೆ ಫಾಲೋ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವ್ರ ಇನ್ಸ್ಟಿಟ್ಯೂಟ್ ಅಂತೂ ಇದ್ರಲ್ಲಿ ಕಲ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಇನ್ಸ್ಟಿಟ್ಯೂಟ್ ನಾನು ಹೇಳಕ್ಕೆ ಆಗಲ್ಲ. ಪ್ರತಿ ವರ್ಷನೂ ಇದೇ ತರ, ಇದೊಂದೇ ಅಂತಲ್ಲ, ಪ್ರತಿ ಹಿಂದೂ ಕಲ್ಚರ್ ಪ್ರತಿ ಹಬ್ಬನೂ ಇದೇ ತರ. ಎಲ್ಲ ಶಿವರಾತ್ರಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಸಂಕ್ರಾಂತಿ, ನಮ್ಮ ಹಿಂದೂ ಕಲ್ಚರ್ ಯಾವುದನ್ನು ಇವ್ರು ಎಲ್ಲೂ ಬಿಟ್ಕೊಡಿಲ್ಲ. ಪ್ರತಿ ಹಬ್ಬನೂ ತುಂಬಾ ಸ್ಪೆಷಲ್ ಆಗಿ ಅಂದ್ರೆ ನಮ್ಮ ಕಲ್ಚರ್ನ ಮಕ್ಕಳು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾರೆ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಹೌದು, ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಮಾಡ್ತಿದ್ದಾರೆ ಸರ್. ಪ್ರತಿ ಹಬ್ಬನೂ ಇದೇ ತರ ತುಂಬಾ ಕಲ್ಚರ್ ಆಗಿ ಮಕ್ಳುಗಳಿಗೆ ಏನ್ ನೆಕ್ಸ್ಟ್ ಫ್ಯೂಚರ್ ಏನಿರ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡೋದಕ್ಕಿಂತ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಮಕ್ಳು ಕಲ್ತ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ನಾವ್ ಹೇಳ್ಕೊಡಕ್ ಈಸಿ ಆಗುತ್ತೆ ಮಕ್ಳಿಗೆ. ಇವ್ರ ಇನ್ಸ್ಟಿಟ್ಯೂಟ್ ಇಂದ ಕಲ್ತ್ಕೊಂಡ್ ಬಂದಿದಾರಲ್ಲ, ಸೊ ಹಂಗಾಗಿ ನಮಗ್ ಮನೆಯಲ್ಲಿ ಈಸಿ ಆಗುತ್ತೆ ಮಕ್ಳಿಗೆ ಹೇಳ್ಕೊಡೋದು. ನಮ್ಮ ಹೆಸರು ಸುಧಾ ಅಂತ.